ಡಿಪ್ಲೊಮಾ ವಿದ್ಯಾರ್ಹತೆ ಪಡೆದು ಬೆಂಗಳೂರು ವಿದ್ಯುತ್ ಕಂಪನಿಯಲ್ಲಿ ಕಿರಿಯ ಅಭಿಯಂತರರ ಹುದ್ದೆಯನ್ನು ಪಡೆಯಲು ಮುಂದಾಗಿರುವ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ರದ್ದು ಮಾಡಬೇಕು ಹಾಗೂ ಪ್ರಸ್ತುತ ಹೊರಡಿಸಿರುವ ಅಧಿಸೂಚನೆಯನ್ನು ಮುಂದೂಡಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ರಾಘವೇಂದ್ರ ಅವರು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಸಚಿವರಾದ ಕೆ.ಜೆ. ಜಾರ್ಜ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದ್ದು, ಅದಕ್ಕೆ ಉತ್ತರವೂ ಸಹ ಬಂದಂತಾಗಿದೆ. ಹೀಗಾಗಿ ಪ್ರಕರಣದಲ್ಲಿ ಸಿಲುಕಿರುವ ಅಭ್ಯರ್ಥಿಗಳನ್ನು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಇದೇ ವೇಳೆ ಅವರು ಒತ್ತಾಯವನ್ನು ಮಾಡಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕೋಲಾರ ಜಿಲ್ಲಾ ಜನಪರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಬಾಬು, ಅಧ್ಯಕ್ಷರಾದ ನಾಗರಾಜ್ ಖಜಾಂಚಿ ಹಾಗೂ ಕಾನೂನು ಸಲಹೆಗಾರ ವೆಂಕಟಚಲಪತಿ ಇದೇ ವೇಳೆ ಉಪಸ್ಥಿತರಿದ್ದರು. ಅಲ್ಲಿ 4:30 ಅಥವಾ 5 ಗಂಟೆಗೆ ಸೈನ್ ಅಪ್ ಮಾಡಿ ಅಂದರೆ ಕೆಲಸವನ್ನು ಬಿಟ್ಟು ರಾಜಾಜಿನಗರವನ್ನು ಓದಿ ಡಿಪ್ಲೊಮಾ ಪಾಸ್ ಮಾಡಿದ್ದಾರೆ. ಸೊ ಇದೊಂದು ಸಾಕು ಸ್ಕ್ಯಾಮ್ ಆಗಿದೆ ಇದರಲ್ಲಿ ಅಂತ ಹೇಳೋದಕ್ಕೆ. ಬೇರೆ ಏನು ದೊಡ್ಡ ಮಟ್ಟಕ್ಕೆ ಮಾಡೋದಿಲ್ಲ. ಇಂತಹ ಸಿಂಪಲ್ ಕಾಮನ್ ಸೆನ್ಸ್ ಅನ್ನ ಕಳೆದುಕೊಂಡಿರುವಂತಹ MD ಅವರಿಗೆ ನಾವು ನೇರವಾಗಿ ಪ್ರಶ್ನೆಗಳನ್ನು ಬಯಸ್ತೀವಿ. ನಿಜವಾಗ್ಲೂ ಒಬ್ಬ ಮನುಷ್ಯ ಓದ್ಕೊಂಡು ನಾಲ್ಕೇ ಕಾಲೇಜಿಗೆ ಹೋಗಿ ಸ್ಟಡಿ ಮಾಡಬಹುದಾ ಅಂತ. ಕಮಿಟಿಯನ್ನು ಸೃಷ್ಟಿಸಿ ಆ ಕಮಿಟಿಯಲ್ಲಿ ಪ್ರೂವ್ ಆಗಿದೆ ಇವರು ದುಡ್ಡೆಲ್ಲ ತಗೊಂಡಿದ್ದಾರೆ, ಎಕ್ಸಾಮ್ ಅಲ್ಲಿ ಫೋನ್ ಪೇ ಗೂಗಲ್ ಪೇ ಆಗಿದೆ. ಆ ಗೂಗಲ್ ಪೇ ಆಗಿರೋದನ್ನ ಇವ್ರು ಹೇಳ್ತಾರೆ, ಇಲ್ಲ ನಾವು ಸಾಲ ಪಡೆದಿದೆ ಅಂತ. ಸ್ಟೂಡೆಂಟ್ ಸಾಲ ಪಡೆಯೋದು ಇಲ್ಲಿಲ್ಲ ಅನ್ನೋದನ್ನ ಇವರು ಕಮಿಟಿಯಲ್ಲಿ ಅದು ಫಸ್ಟ್ ಮಾಡಿದ್ದಾರೆ. ಸೊ ಅವ್ರ ಹೆಸರನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೂಡ ಇರುತ್ತಾರಂತ. ಪಾಪಣ್ಣನಾಥ, ಮುರಳಿ, ಅವಿನಾಶ್ ರೆಡ್ಡಿ, ಶಿವರೆಡ್ಡಿ, ಶಂಕರ್ ಹಾರವಾರ್, ರಜನಿ PS, ಅಜಿತ್ ಕುಮಾರ್ ಇವೆಲ್ಲ ನಾರ್ತ್ ಇಂಡಿಯನ್ಸ್. ಚೇತನ್ ರೆಡ್ಡಿ, ಪರಪ್ಪ ಮತ್ತೆ ಸಿದ್ದಪ್ಪ ಕುಮಾರಿ, ಆಮೇಲೆ ಶಿವಾಜಿ AS. ಸೊ ಇವರೆಲ್ಲರೂ ಆಲ್ಮೋಸ್ಟ್ ಬಂದಿರೋದು 95 ಕಿಲೋಮೀಟರ್, 62 ಕಿಲೋಮೀಟರ್, 70 ಕಿಲೋಮೀಟರ್ ಇಲ್ಲಿಂದ. ಅಂಡ್ ಅತಿ ಇಂಪಾರ್ಟೆಂಟ್ ಆಗಿ ಹೇಳಿದಂಗೆ ನೀವು ಸ್ಟಡಿ ಮಾಡಬೇಕು ಅಂದ್ರೆ ರೇಡಿಯಸ್ ಕಾಲೇಜು 50 ಕಿಲೋಮೀಟರ್ ಒಳಗಿರಬೇಕು. ಯಾಕೆಂದ್ರೆ ನೀವು ಕೆಲಸ ಮಾಡ್ತಾ ಇದ್ದೀರಿ, ಈವ್ನಿಂಗ್ ಕಾಲೇಜ್ ಹೋಗ್ಬೇಕು ಅಂದ್ರೆ ನೀವು ಹೋಗಿ ಬರೋದರ ಸ್ಟಡಿ ಮಾಡ್ತಾ ಇರಬೇಕು. ಈ 2 ವಾರ ಅವ್ರು ಹೋಗೋ ಸಾಧ್ಯತೆ ಇಲ್ಲ. ಅವ್ರು ಹೋಗಿ 95% 98% ತೆಗೆದಿದ್ದಾರೆ ಅಂತಂದ್ರೆ ಇದು ಗಿನ್ನೆಸ್ ರೆಕಾರ್ಡ್ ಆಗಬೇಕು. ದುರದೃಷ್ಟ ಇವರಿಗೆ JE ಪೋಸ್ಟ್ ಕೊಡ್ತಾ ಇದೆ ಸರ್ಕಾರ. ಇಂತಹ JEಗಳು ಏನು MD ಉತ್ತರ ಬರೀಬಹುದು, ಏನು ನಮ್ಮ ಸಮಾಜನ ಉದ್ಧಾರ ಮಾಡಬಹುದು, ಇದು ಎಷ್ಟು ಮಟ್ಟಿಗೆ ಬೆಸ್ಕಾಂ ಅಥವಾ KPTCಯಲ್ಲೂ ಇದು ದೊಡ್ಡ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ ಅಂತ ವೀಕ್ಷಕರು ಜನರು ನೋಡಿ ನಿರ್ಧಾರ ಮಾಡಿ ಸರ್ಕಾರ ನಿಜವಾಗ್ಲೂ ನಾಚಿಕೆ ಆಗಬೇಕು. ಇಂತಹ ಅಧಿಸೂಚನೆಗಳನ್ನ ಈಗ ತಿಳಿಸಿಲ್ಲ ಅಂತಂದ್ರೆ ನಾವು ಪ್ರತಿಭಟನೆ ಸೆಕ್ರೆಟರಿ ಪ್ರೈಮರಿ ಅಂಶದಲ್ಲಿ ನಾವು ಹೇಳ್ತಾ ಇದ್ದೀವಿ, ನೋಡ್ರಿ ಇದು ಶೇಮ್ಫುಲ್ ಆಕ್ಟ್ ಅಂತ. ಇದನ್ನ ಬಿಟ್ಟು ಏನಾದ್ರು ಅಧಿಸೂಚನೆಯನ್ನ ಮಾಡಿ ಇವ್ರನ್ನ ನಿಜವಾಗ್ಲೂ ನೇಮಕಾತಿ ಮಾಡಿದ್ರೆ ನಮ್ಮ ಸರ್ಕಾರದಲ್ಲಿ ಎಲ್ಲಾ ಸಹೋದರಿ ಅಂತ ಅರ್ಥ. ಹಾಗಾಗಿ ನಮ್ಮ ಸಂಸ್ಥೆ ಏನಿದೆ ನಾವು ಗಂಟಾಘೋಷಿಸಿದ್ದೀವಿ, ಈ ಪ್ರಕರಣವನ್ನ ಇಲ್ಲಿ ಕೈ ಬಿಡುವುದಿಲ್ಲ. ಈ ಅಧಿಸೂಚನೆಯನ್ನ ಕ್ಯಾನ್ಸಲ್ ಮಾಡಬೇಕು. ಹಾಗೂ ಇಂತಹ ಫ್ರಾಡ್ಗಳಿದ್ದಾರೆ ಅಥವಾ ಫೇಕ್ ಆಗಿ ಪಾಸ್ ಮಾಡ್ಕೊಂಡು ಬಂದಿದ್ರೆ ಇನ್ವೆಸ್ಟಿಗೇಷನ್ ಮಾಡಿ ಕೆಲಸದಿಂದ ತಂದಾಕಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನೋಡಿ, ಇದು ಎಕ್ಸಾಮ್ ಬರೆಯುವಂಥ ರೀತಿ. ಎಕ್ಸಾಮ್ ಆಗಿದೆ, ಇದೊಂದು CCTV ಫುಟೇಜಸ್ ಎಲ್ಲನೂ ಸೀಸ್ ಮಾಡಿದೆ ಸರ್ಕಾರದವರು. ಅದು ಇವರು ಸರ್ಟಿಫಿಕೇಟ್ ತಗೊಂಡು ನಾಳೆ ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ MBBSಗಳು ಬರೆದು ಸರ್ಕಾರ ಹಣನ ರಕ್ಷಣೆ ಮಾಡ್ತಾರೆ, ಕೆಲಸಗಳನ್ನು ಮಾಡ್ತಾರೆ, ಇವ್ರಿಗೆ ಏನು ನಾಲೆಡ್ಜ್ ಬರುತ್ತೆ ಇದನ್ನು ತೋರಿಸಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ತಕ್ಷಣ ಈ ಅಧಿಸೂಚನೆಯನ್ನು ರದ್ದು ಮಾಡಿ ಹೊಸದಾಗಿ ಪ್ರಾಮಾಣಿಕವಾಗಿ ಬರೆದಿರೋಂಥವ್ರೇನಾದರೂ ಸಂಸ್ಥೆಯಲ್ಲಿದ್ದರೆ ಅಂಥವ್ರನ್ನ ಹುಡುಕಿ ಅಂಥವ್ರ ಕೆಲಸ ಕೊಡಿ. ಇಂಥ ಫ್ರಾಡ್ ಮಾಡ್ಕೊಂಡು ಬಂದು ಎಕ್ಸಾಮ್ ಪಾಸ್ ಮಾಡ್ಕೊಂಡು ಬಂದಿರೋಂಥವ್ರಿಗೆ ಕೆಲಸ ಕೊಡೋದಾದರೆ ಪ್ರಾಮಾಣಿಕರು ಓದಬೇಕು, ಕಷ್ಟಪಟ್ಟು ಕೆಲಸಕ್ಕೆ ಇರಿಸ್ಕೊಳ್ಬೇಕು ಅನ್ನೋಂಥವ್ರ ಪರಿಸ್ಥಿತಿ ಪಾಡು ಏನು ಅಂತ ನಾವು ಈ ಮೂಲಕ ಸರ್ಕಾರಕ್ಕೆ ಮತ್ತು KPTCL MD ಅವರಿಗೆ, ಇಂಧನ ಸಚಿವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ.